ಎಸ್, ವಿಪಕ್ಷ ನಾಯಕನ ಕಾರ್ಯಕ್ಕೆ ಹೈಕಮಾಂಡ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ತಮ್ಮ ಸ್ಥಾನಕ್ಕೆ ಚ್ಯುತಿ ಇಲ್ಲ ಅಂತ ಅಶೋಕ್ಗೆ ಖಚಿತಪಡಿಸಿದ್ಯಾ ಹೈಕಮಾಂಡ್. ವಿಪಕ್ಷ ನಾಯಕನ ಕಾರ್ಯಕ್ಕೆ ಹೈಕಮಾಂಡ್ನಿಂದ ಮೆಚ್ಚುಗೆ. ತಮ್ಮ ಸ್ಥಾನಕ್ಕೆ ಚ್ಯುತಿ ಇಲ್ಲ ಅಂತ ಅಶೋಕ್ಗೆ ಖಚಿತಪಡಿಸಿದ್ಯಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ. ಕೇವಲ ಬಿಜೆಪಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ವಾಪಸ್ಸಾದ ಬಳಿಕ ಅಶೋಕ್ ಆಕ್ಟಿವ್ ಆಗಿರುವಂತದ್ದು. ಬೇರೆ ಬೇರೆ ಜಿಲ್ಲೆಗೆ ಭೇಟಿ ನೀಡೋದಕ್ಕೆ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೋಶಿ ನೇತೃತ್ವದ ಅಶೋಕ್ ಮನೆಯಲ್ಲಿ ಮುಂದಿನ ಸಭೆ ನಡೀತಾ ಇರುವಂತದ್ದು. ಇನ್ನು ಎಲ್ಲರನ್ನ ಒಗ್ಗೂಡಿಸಲು ಮುಂದಾಗಿದ್ದಾರಾ ಬಿಜೆಪಿಯ ಸಾಮ್ರಾಟ್ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ವಿಪಕ್ಷ ನಾಯಕನ ಕಾರ್ಯಕ್ಕೆ ಹೈಕಮಾಂಡ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ದೆಹಲಿಯಿಂದ ವಾಪಸ್ಸಾದ ಬಳಿಕ ಅಶೋಕ್ ಆಕ್ಟಿವ್ ಆಗಿದ್ದಾರೆ. ವಿಪಕ್ಷ ಸ್ಥಾನ ಬದಲಾವಣೆ ಸುದ್ದಿ ಹಬ್ಬಿತ್ತು. ಆದರೆ ದೆಹಲಿಯಲ್ಲಿ ನಾಯಕರ ಜೊತೆ ಚರ್ಚಿಸಿದ್ದಾರೆ ಅಶೋಕ್. ತಮ್ಮ ಸ್ಥಾನಕ್ಕೆ ಯಾವುದೇ ಚ್ಯುತಿ ಇಲ್ಲ ಅಂತ ಖಚಿತಪಡಿಸಿಕೊಂಡಿದ್ದಾರೆ ಬಿಜೆಪಿಯ ಸಾಮ್ರಾಟ್. ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ, ವಿಪಕ್ಷ ಸ್ಥಾನದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಇನ್ನು ಜವಾಬ್ದಾರಿ ಸಮರ್ಥವಾಗಿ ನಿರ್ವಹಿಸಿದ್ದೇನೆ ಎನ್ನುವುದರ ಕುರಿತಾಗಿ ಹೈಕಮಾಂಡ್ನಿಂದ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಅಶೋಕ್. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಹಾಸನ ಜಿಲ್ಲೆಗೆ ಭೇಟಿಯನ್ನ ನೀಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೂ ಭೇಟಿಯನ್ನ ನೀಡೋದಕ್ಕೆ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಂಘಟನೆ ಜೊತೆಗೆ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಅಸಮಾಧಾನಿತರ ಶಮನ ಸಭೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಜೋಶಿ ನೇತೃತ್ವದ ಸಭೆ ಮುಂದಿನ ಬಾರಿ ಅಶೋಕ್ ಮನೆಯಲ್ಲಿ ನಡೀತಾ ಇರುವಂತದ್ದು. ಮತ್ತೆ ಪವರ್ಫುಲ್ ಆಗಿದ್ದಾರೆ ಅಶೋಕ್. ಎಲ್ಲರನ್ನ ಒಗ್ಗೂಡಿಸುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಶೋಕ್. ಈ ಮೂಲಕ ಹೈಕಮಾಂಡ್ ಮುಂದೆ ಸಾಮರ್ಥ್ಯ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಇನ್ನು ದೆಹಲಿಯಿಂದ ವಾಪಸ್ಸಾದ ಬಳಿಕ ಅಶೋಕ್ ಆಕ್ಟಿವ್ ಆಗಿರುವಂಥದ್ದು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ದೆಹಲಿಯಿಂದ ವಾಪಸ್ ಬಂದ ಬಳಿಕ ಅಶೋಕ್ ಆಕ್ಟಿವ್ ಆಗಿರುವಂಥದ್ದು. ಒಂದು ಕಡೆ ಹಾಸನ ಜಿಲ್ಲೆಗೂ ಭೇಟಿಯನ್ನು ನೀಡಿ ಅಲ್ಲಿ ಒಂದು ಈ ಹೃದಯಾಘಾತ ಸಂಬಂಧಿತ ಚರ್ಚೆಯನ್ನು ಮಾಡಿದ್ರು, ಕಾಫಿ ಬೆಳೆಗಾರರ ಸಮಸ್ಯೆಯನ್ನು ಆಲಿಸಿದ್ರು. ಮತ್ತೊಂದು ಕಡೆ ಈ ವಿಪಕ್ಷ ಸ್ಥಾನ ಬದಲಾವಣೆ ಇಲ್ಲ ಎನ್ನುವುದರ ಕುರಿತಾಗಿ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಸಿಂಚನ, ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಇತ್ತೀಚೆಗೆ ವಿಪಕ್ಷ ನಾಯಕ ಅಶೋಕ್ ಅವರ ಬದಲಾವಣೆ ಕುರಿತಾಗಿಯೂ ಕೂಡ ಚರ್ಚೆ ಶುರುವಾಗಿತ್ತು. ಇದರಿಂದಾಗಿ ಎರಡೂ ಸ್ಥಾನವನ್ನ ಬದಲು ಮಾಡ್ತಾರೆ, ಇಬ್ಬರನ್ನು ಬದಲಾಯಿಸಿ ಬೇರೆಯವ್ರನ್ನ ನೇಮಿಸ್ತಾರೆ ಅನ್ನುವಂತ ಚರ್ಚೆಯ ನಡುವೆಯಲ್ಲಿ ಅಶೋಕ್ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಒಂದಷ್ಟು ನಾಯಕರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹೈಕಮಾಂಡ್ ನಿಂದ ಮೆಚ್ಚುಗೆಯ ಮಾತು ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಯಾಕಂದ್ರೆ ವಿಪಕ್ಷ ನಾಯಕನಾಗಿ ಮಾಡ್ಬೇಕಂತ ಕೆಲಸವನ್ನ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನಷ್ಟು ಆಕ್ಟಿವ್ ಆಗಬೇಕು, ಹೋರಾಟಗಳಲ್ಲಿ ಇನ್ನಷ್ಟು ಹೆಚ್ಚು ತೊಡಗಿಕೊಳ್ಳುವಂತ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ. ಒಂದಷ್ಟು ನಾಯಕರನ್ನ ಭೇಟಿಯಾಗಿದ್ದಾರೆ. ಸರ್ಕಾರದ ವಿಚಾರವಾಗಿ ಏನೆಲ್ಲ ಹೋರಾಟ ಮಾಡಿದೀವಿ, ಸರ್ಕಾರದಲ್ಲಿ ಏನೆಲ್ಲ ಹಗರಣ ಆಗ್ತಾ ಇದೆ, ಎಲ್ಲ ವರದಿಯನ್ನು ಕೂಡ ಹೈಕಮಾಂಡ್ಗೆ ಒಪ್ಪಿಸಿದ್ದಾರೆ ಅನ್ನೋಂತ ಮಾಹಿತಿ ಇದೆ. ಅವರು ಸ್ಥಾನ ಬದಲಾವಣೆ ಆಗತ್ತೆ ಅನ್ನೋಂಥ ಚರ್ಚೆ ಬಂದ ನಂತರದಲ್ಲಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಇನ್ನಷ್ಟು ಕುತೂಹಲ ಹೆಚ್ಚಾಗಿತ್ತು. ಆದ್ರೆ ದೆಹಲಿಗೆ ಅವರು ಹೋಗಿ ಬಂದ ನಂತರದಲ್ಲಿ ಅವರು ಆಕ್ಟಿವ್ ಆಗಿರೋದನ್ನ ನೋಡಿದಾಗ ಒಂದಷ್ಟು ಕುತೂಹಲ ಉಂಟಾಗಿತ್ತು. ನಂತರ ತಿಳಿದಿರುವಂತ ಮಾಹಿತಿ ಏನಂತಂದ್ರೆ ಅಶೋಕ್ ಅವರ ಬದಲಾವಣೆ ಸದ್ಯಕ್ಕಿಲ್ಲ, ಆ ರೀತಿಯ ಚರ್ಚೆಗಳೇ ಇಲ್ಲ ಅನ್ನೋಂಥದ್ದು ವಿಚಾರ ಗೊತ್ತಾಗಿದೆ. ಅಲ್ಲದೇನೆ ಬಿಜೆಪಿಯಲ್ಲಿ ಒಂದಷ್ಟು ಜನ ಅಸಮಾಧಾನಿತರು ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ ಇವರೆಲ್ಲರೂ ಕೂಡ ಸೇರಿಸಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮುಂದಿನ ಬಾರಿ ನಡೆಯುವಂತಹ ಸಭೆ, ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಸಭೆ, ಪ್ರಮುಖರಿರುವಂತಹ ಸಭೆ ಅಶೋಕ್ ಅವರ ಮನೆಯಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಚರ್ಚೆ ಆಗಿದೆ, ಸಿದ್ಧತೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದ್ರೆ ಅಶೋಕ್ ಅವರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಅಶೋಕ್ ಅವರ ನಡೆಗೆ ಅಥವಾ ಅಶೋಕ್ ಅವರ ಕೆಲಸವನ್ನ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಒಪ್ಕೊಂಡಿದೆ, ಸದ್ಯಕ್ಕೆ ಮೆಚ್ಚಿಕೊಂಡಿದೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಇದರಿಂದಾಗಿಯೇ ಅಶೋಕ್ ಆಕ್ಟಿವ್ ಆಗಿದ್ದಾರೆ. ಹಾಸನ ಜಿಲ್ಲೆಗೂ ಹೋಗಿ ಬಂದಿದ್ದಾರೆ ನೀವು ಹೇಳಿದಾಗೆ. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಗೂ ಪ್ರವಾಸ ಮಾಡೋದಕ್ಕೆ ಅಶೋಕ್ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಒಂದಷ್ಟು ದಿನಗಳ ಕಾಲ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸೋದಕ್ಕೋಸ್ಕರ ಎಲ್ಲೆಡೆ ಓಡಾಡಬೇಕು. ರಾಜ್ಯಾಧ್ಯಕ್ಷರು ಯಾರು ಅನ್ನೋದು ಖಚಿತವಾಗಿ ಈಗ ಹಾಲಿ ಇದ್ರೂ ಸಹಿತ ಹೊಸಬರಾಗಿ ಯಾರಾಗ್ತಾರೆ, ಇವ್ರನ್ನೇ ಘೋಷಣೆ ಮಾಡ್ತಾರಾ ಇಲ್ವಾ ಅನ್ನೋ ಗೊಂದಲದ ನಡುವೆಯಲ್ಲಿ ಸಂಘಟನೆಗೆ ಹಿನ್ನಡೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಶೋಕ್ ಅವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡಿ ಅಲ್ಲಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸಿ ಹೋರಾಟವನ್ನ ರೂಪಿಸುವಂತಹ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲದೇನೆ ಬರುವಂತಹ ಅಧಿವೇಶನದಲ್ಲಿ ಜೆಡಿಎಸ್ ಜೊತೆಗೂಡಿಯೂ ಸಹಿತ ಕೆಲಸವನ್ನ ಮಾಡ್ಬೇಕು ಅಂತ ಪ್ಲಾನ್. ಇಲ್ಲಿ ಸಿಂಚನ ಒಂದು ಇರುವಂತಹ ಪ್ರಮುಖ ಅಂಶ ಅಂತಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಸರಿಯಾಗಿ ಹೊಂದಾಣಿಕೆ ಇಲ್ಲ, ಮಾತುಕತೆ ಇಲ್ಲ ಅಂತ ಹೇಳಿ. ಆದ್ರೆ ಕುಮಾರಸ್ವಾಮಿ ಮತ್ತು ಅಶೋಕ್ ಅವರ ನಡುವಿನ ಸಂಬಂಧ ಚೆನ್ನಾಗಿರೋ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಅವರಿಬ್ಬರು ಮೀಟ್ ಆಗಿ ಮಾತುಕತೆನ ನಡೆಸಿದಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಡೆಯಿಂದ
ಬಿಜೆಪಿ ನಾಯಕರ ಪೈಕಿಯಲ್ಲಿ ಅಶೋಕ್ ಅವರಿಗೆ ಮೆಚ್ಚುಗೆಯನ್ನ ಜೆಡಿಎಸ್ ಕೂಡ ವ್ಯಕ್ತಪಡಿಸಿದೆ ಬಿಜೆಪಿ ಹೈಕಮಾಂಡ್ ಜೊತೆಯಲ್ಲಿ. ಇದೆಲ್ಲವೂ ಕೂಡ ಅಶೋಕ್ ಅವರಿಗೆ ಪ್ಲಸ್ ಆಗಿದೆ ಅನ್ನುವಂತ ಮಾಹಿತಿ. ಈ ಕಾರಣಕ್ಕಾಗಿ ಅಶೋಕ್ ಅವರಿಗೆ ಆಕ್ಟಿವ್ ಆಗಿದ್ದಾರೆ, ಅವರ ಸ್ಥಾನ ಬದಲಾವಣೆ ಇಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಸ್ಪಷ್ಟ ಆಗಿದೆ. ಕೇವಲ ರಾಜ್ಯಾಧ್ಯಕ್ಷರ ವಿಚಾರ ಮಾತ್ರ ಬಿಜೆಪಿಯಲ್ಲಿ ಸದ್ಯ ಚರ್ಚೆಯಲ್ಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಂಚನಾ. ಎಸ್, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.